ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವ್ಲಾಗಲ್ಲಿ ನಾನು ಹ್ಯಾಪಿನೆಸ್ ಮಾತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಮ್ಮ ಕಾರ್ ಡೆಲಿವರ್ ಆಗಿದ್ದ ದಿನ 17th January 2025 ಥರ್ಸ್ಡೇ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಹೋಗಿದ್ದೆ ಜಿಮ್ಗೆ. ಸೊ ಜಿಮ್ ಬಂದುಬಿಟ್ಟಿದ್ದು ನಾವು ವೈಟ್ ಫೀಲ್ಡ್ ಹತ್ರ ಇರೋದು, ಈ ಜಿಮ್ಮಿಗೆ ನಾವು ಹೋಗೋದು. ಸೊ ನಾನು ನನ್ನ ತಮ್ಮ ಇಬ್ಬರು ದಿನ ಹೋಗ್ತೀರಿ. ಸೊ ಅವತ್ತು ಸುಮ್ಮನೆ ಹಾಗೆ ರೆಕಾರ್ಡ್ ಮಾಡಿದ್ದೆ. ಅದು ಫಸ್ಟ್ ಫ್ಲೋರಲ್ಲಿರೋದು. ಏನಂದರೆ ನನಗೆ ದಿನ ಅವರು ಕಾರ್ಡಿಯೋ ಮಾಡೋಕ್ಕೆ ಹೇಳ್ತಿದ್ರು, ಲೈಕ್ ಜಸ್ಟ್ ರನ್ನಿಂಗ್ ಆ್ಯಂಡ್ ಸೈಕ್ಲಿಂಗ್ ಅಷ್ಟೇ. ಇದು ಬಂದುಬಿಟ್ಟು ಜಿಮ್ ಏರಿಯಾ, ಅದು ಒಂದು ಕ್ಲಿಪ್ಪಿಂಗು, ಅಂದರೆ ಅಲ್ಲಿ ನಾವು ಶೂಸ್ ಹಾಕೋತೀರಿ ಅಲ್ಲಿ. ಮನೆಗೆ ಬಂದು ಬೇಗ ರೆಡಿಯಾಗಿ ಅದೇ ಕಾರ್ ಡೆಲಿವರಿಗೆ ಹೋಗಬೇಕಾಗಿತ್ತು. ಸೊ ನಾವು ಮಧ್ಯಾಹ್ನ 2 o'clock 3 o'clockಗೆ ಬಿಡೋಣ ಅಂದ್ಕೊಂಡ್ರೆ, ಬಿಕಾಸ್ ಡಾಕ್ಯುಮೆಂಟೇಷನ್ನು ಎಲ್ಲ ತೊಗೊಂಡು ಒಂದು ಸತಿ ಚೆಕ್ ಮಾಡಬೇಕಲ್ಲ. ಒಂದು 5 o'clock 5:30 ಅಂದ್ಕೊಂಡಿದ್ರಿ. ಸೊ ನಾನು ಇಲ್ಲಿ ಲಂಚ್ ಏನು ಪ್ರಿಪೇರ್ ಮಾಡಿದ್ದಿಲ್ಲ, ಔಟ್ಸೈಡೇ ತಿನ್ನೋಣ ಅಂದ್ಬಿಟ್ಟು ನಾವು ಇದ್ದಿದ್ದು 3 ಜನ. ಸೊ ನಮ್ಮಪ್ಪ ಫ್ರೆಂಡ್ ಒಬ್ಬ ಅಂಕಲ್ ಬರಬೇಕಾಗಿತ್ತು, ಅದಕ್ಕೆ ಕಾಯ್ತಾಯಿದ್ರಿ. ಅಲ್ಲಿಂದ ನಾವು ಈ ಕ್ಯಾಬ್ ಬುಕ್ ಮಾಡಿದ್ರಿ, ಸೊ ದ್ಯಾಟ್ ನಾವು ಬರಬೇಕಾದ್ರೆ ಕಾರಲ್ಲಿ ಬರ್ಬೋದು ಅಂತ. ಸೊ ಆ ಕ್ಯಾಬಲ್ಲಿ ಒಂದು ಕ್ಲಿಪ್ ತೆಗೆದಿದ್ದೆ. ಇದು ನಮ್ಮಪ್ಪ ಹ್ಯಾಪಿನೆಸ್ ನೋಡಿಕೊಂಡೇ ಇದ್ದೆ. ಸೊ ನಾನು ವೀಡಿಯೋ ಮಾಡಬೇಕು ಅಂತಾನೆ ಅನಿಸಿಲ್ಲ. ಸೊ ಆದರೂ ಸುಮ್ಮನೆ ಹಂಗೆ ಒಂದು ಕ್ಲಿಪ್ ತೆಗಿತಾ ಇದ್ದೆ. ಬಟ್ ಅವ್ರು ಯಾವಾಗಲೂ ಹೇಳ್ತಿದ್ರು, ಇದು ನನಗೆ ಬೇಕಾಗಲಿಲ್ಲ, ನನಗೆ ಚಿಕ್ಕ ಕಾರ್ ಸಾಕು, ಇದು ನಿಮಗೋಸ್ಕರ ಅಂತ. ನಂಗೆ ಅದು ಫುಲ್ ದಿನ ಯೋಚನೆ ಮಾಡ್ತಾಯಿದ್ದೆ ಆ ವರ್ಡ್ನ. ಸೊ ಇದು ಕಾರ್ ಶೋರೂಮ್ ಆಗಿತ್ತು. ಸೊ ನಾವಿಲ್ಲಿ ಬಂದುಬಿಟ್ಟು ಡಾಕ್ಯುಮೆಂಟೇಷನ್ ಎಲ್ಲ ಮಾಡ್ತಾಯಿದ್ರಿ. ಲೈಕ್ ಈ ಡಾಕ್ಯುಮೆಂಟೇಷನ್ ಮುಗಿದು ಅಲ್ಲೇ ಒಂದು ಕ್ಲಿಪ್ ತೊಗೊಂಡೆ. ಸೊ ಅಲ್ಲೇ ನಾವು ಕಾರ್ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ತೊಗೊಂಡು ಬಂದ್ರಿ. ಸೊ ಇದು ಬಂದುಬಿಟ್ಟು 8:30 ಆಗಿತ್ತು ಈ ವಿಡಿಯೋ ತೆಗಿಯೋಷ್ಟೊತ್ತಿಗೆ, ಅಂದರೆ ಅಷ್ಟು ಲೇಟ್ ಆಯಿತು. ಸೊ ಗಾಡಿ ಪೂಜೆ ಎಲ್ಲ ಆದಮೇಲೆ ನಾವು ಡೈರೆಕ್ಟಾಗಿ ಮನೆಗೆ ತೊಗೊಂಡೋಗಿದ್ದು. ಅವತ್ತು ನೈಟ್ ಅಷ್ಟೇ, ನಾನೇನು ಜಾಸ್ತಿ ವ್ಲಾಗ್ ಥರ ಏನೂ ಮಾಡಿಲ್ಲ. ಅದು ಬಿಟ್ಟರೆ ನೆಕ್ಸ್ಟ್ ದಿನ ಬೆಳಗ್ಗೆ ಕಾರ್ನ ಎಲ್ಲ ನೋಡ್ತಾಯಿದ್ರಿ. ಲೈಕ್ ನಂಬರ್ ಪ್ಲೇಟ್ ಇನ್ನೂ ಬಂದಿದ್ದಿಲ್ಲ. ಸೊ ಒಳಗಡೆ ಇರೋ ಮೆಕ್ಯಾನಿಸಮು ಸಿಸ್ಟಮ್ಸ್ ಎಲ್ಲ ಹೆಂಗಿದೆ ಅಂತ ನೋಡ್ತಾಯಿದ್ರಿ. ಅದು ಬಿಟ್ಟರೆ ನನಗೆ ಈ ಕಾರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅಂದರೆ ಲೈಕ್ ಟಾಪ್ ಓಪನಿಂಗು ಆ್ಯಂಡ್ ಆ ಫೀಚರ್ಸು, ಆ ಸಿಸ್ಟಮ್ ಆ ಥರ ಇದೆ. ನಾವು ತೊಗೊಂಡಿದ್ದು ಮ್ಯಾನ್ಯುಯಲ್ ಆಗಿರೋದ್ರಿಂದ ಓಡ್ಸೋಕ್ಕೆ ನಮ್ಮ ಅಪ್ಪಗೆ ನನ್ನ ತಮ್ಮಗೆ ಇಬ್ಬರಿಗೂ ಈಸಿ ಆಗುತ್ತೆ ಅಂತ. ಅದು ಬಿಟ್ಟರೆ ಇದು ಕಾರ್ ಇಂಟೀರಿಯರು. ಸೊ ಇದನ್ನೇ ನೋಡ್ತಾ ಇದ್ದೆ. ಸೊ ಖುಷಿ ಆಯಿತು, ನಮ್ಮಪ್ಪಗೂ ಖುಷಿ ಆಗಿರುತ್ತೆ. ಬಟ್ ಇದು ನಮಗೆ ಫ್ಯಾಮಿಲಿ ಕಾರ್ ಥರ ಯೂಸ್ ಆಗುತ್ತೆ ಅಂತ ಅನಿಸ್ತು. ಸೊ ಅದು ಬಿಟ್ಟರೆ ಇದೇ ನನ್ನ ಮೋಸ್ಟ್ ಫೇವ್ರೆಟ್ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.